ಇರಬೇಕು ಅಂತ ಅಲ್ವಾ? ಒಂದು ಉತ್ತರ ಕೊಟ್ಟು ಬಿಡ್ತೀನಿ ಅದಕ್ಕೆ. ಈ ಲಲಿತಾ ಸಹಸ್ರನಾಮದಲ್ಲಿ ಮಧುಮತಿ ಅಂತಿ, ಮಧು ಅಂದರೆ ಜೇನು ಅಲ್ವಾ? ಈ ಎಲ್ಲ ಜೇನಂತಂದು ಹೂವಿಂದ ಅಭಿಷೇಕ ಮಾಡಲಿಕ್ಕಾಗಲ್ಲ ಅಂತ ಶಂಕರ ಭಗವತ್ಪಾದರು ಒಂದು ಐಡಿಯಾ ಹೇಳಿಕೊಟ್ರು. ಜೇನಿಂದ ಅಭಿಷೇಕ ಮಾಡು, ಅಲ್ಲಿ ಎಲ್ಲ ಹೂವಿನ ಎಕ್ಸ್ಟ್ರಾಕ್ಟ್ ಇತ್ತು. ಯಾಕೆ ಆ ಹೂವಲ್ಲಿ ಆ ಗುಣ? ಆ ಹೂವು ಸೂರ್ಯನ ಎನರ್ಜಿ ಇರೋದು. ಲಾಜಿಕಲಿ ಹೇಳುವ, ಫೋಟೋಸಿಂಥಸಿಸ್ ಆಗೋದೆಲ್ಲಿ? ಗಿಡಗಳಲ್ಲಿ ಅಲ್ವಾ? ನಿಮ್ಮ ಆಹಾರ ಹೂವು ಅರಳುದು ಹೇಗೆ? ಅದೇ ಸೋಲಾರ್ ಎನರ್ಜಿಯಿಂದ. ಆ ಹೂಗಳಿಂದ ದೇವರಿಗೆ ಅರ್ಚನೆ ಮಾಡ್ತಾ ಆ ವಿಗ್ರಹದ ಚೈತನ್ಯ ಜಾಸ್ತಿ ಆಗುತ್ತೆ. ಇದು ಮೈನ್ ರೀಸನ್. ಅದಕ್ಕೆ ಸಹಸ್ರ ಬಿಲ್ವಾರ್ಚನೆ, ಸಹಸ್ರ ಕುಂಕುಮಾರ್ಚನೆ, ಸಹಸ್ರ ದಳ ಕಮಲಾರ್ಚನೆ ಎಲ್ಲ ಮಾಡ್ತೀವಿ. ಕಮಲ ಅಂದರೆ ಒಂದೊಂದು ಸೂರ್ಯನ ಎನರ್ಜಿ. ಇನ್ನೊಂದು ಎಳನೀರ ಅಭಿಷೇಕ,